ಕೊಡಗು ಉಮ್ಮತ್ ಒನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಂಗಳವಾರ ಮಡಿಕೇರಿಯಲ್ಲಿ ಶಿಕ್ಷಣ ಮತ್ತು ಇತರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಗರದ ಪೊಲೀಸ್ ಮೈತ್ರಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಸಿವಿಲ್ ಜಡ್ಜ್ ಕಾಶ್ಮೀರ್ ಸಿಮ್ರಾನ್, ರಾಜ್ಯ ಪ್ರಶಸ್ತಿ ವಿಜೇತ ಪತ್ರಕರ್ತ ಇಸ್ಮಾಯಿಲ್ ಖಂಡಕರೆ, ಸಿವಿಲ್ ಇಂಜಿನಿಯರ್ ಅಲ್ಫಿಯಾ ಮತ್ತು ಉಮ್ಮತ್ ಒನ್ ಟ್ರಸ್ಟಿಯೂ ಆಗಿರುವ ಮೈಸೂರಿನ ಹೋಟೆಲ್ ಉದ್ಯಮಿ ಸಿದ್ದಿಕ್ ಹಂಸಾ ಸನ್ಮಾನಕ್ಕೆ ಭಾಜನರಾದರು. ಇದರೊಂದಿಗೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಜಿಲ್ಲೆಗೆ ಹೆಚ್ಚು ಅಂಕ ಗಳಿಸಿದ 5 ವಿದ್ಯಾರ್ಥಿಗಳು ಹಾಗೂ ಶೇಕಡಾ 100 ಅಂಕ ಗಳಿಸಿದ ಸರ್ಕಾರಿ ಶಾಲೆಗಳನ್ನು ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ಈ ವೇಳೆ ಅತಿಥಿ ಸ್ಥಾನದಿಂದ ಮಾತನಾಡಿದ ಬರಹಗಾರ ಮತ್ತು ಪ್ರಾಧ್ಯಾಪಕ ಅರ್ಜುನ್ ಮೌರ್ಯ, ಶಿಕ್ಷಣ ಕ್ಷೇತ್ರದಲ್ಲಿ ತಲೆದೋರಿರುವ ಮಾಫಿಯಾ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗಿದೆ ಎಂದರು. ಮಕ್ಕಳನ್ನು ಕೇವಲ ಅಂಕ ಗಳಿಸಲು ಪ್ರೇರೇಪಿಸುತ್ತಿರುವ ಶಿಕ್ಷಕರು ಅವರಲ್ಲಿ ಸಾಮಾಜಿಕ ಪ್ರಜ್ಞೆ ತುಂಬುವಲ್ಲಿ ವಿಫಲರಾಗ್ತಿದ್ದಾರೆ ಎಂದು ಖೇದ ವ್ಯಕ್ತಪಡಿಸಿದ ಮೌರ್ಯ, ನೀವು ಪಡೆಯುವ ಶಿಕ್ಷಣ ನಿಮ್ಮ ಧರ್ಮವನ್ನು ನಿರ್ಧರಿಸುತ್ತದೆ, ಆದರೆ ನಿಮ್ಮ ಧರ್ಮವು ಶಿಕ್ಷಣವನ್ನು ನಿರ್ಧರಿಸುವುದಿಲ್ಲ ಎಂದು ಮಾರ್ಮಿಕವಾಗಿ ಹೇಳಿದರು. ತಂದೆ ತಾಯಂದಿರ ನಿರೀಕ್ಷೆಗೆ ಕಲ್ಲು ಹಾಕಬೇಡಿ ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿದ ಅರ್ಜುನ್ ಮೌರ್ಯ, ತಂದೆಗಿಂತ ದೊಡ್ಡ ಜಗತ್ತು ಮತ್ತು ತಾಯಿಗಿಂತ ದೊಡ್ಡ ಆರೈಕೆ ನಿಮಗೆಲ್ಲೂ ಸಿಗದು ಎಂದರು. ಎಷ್ಟೋ ಕೇಸ್ಗಳನ್ನು ಕೂಡ ನೋಡಿದ್ದೇನೆ. ಯಾವ ಕಾರಣಕ್ಕೆ ನಿಮ್ಮನ್ನು ಗೌರವಿಸಿದ್ದಾರೆ ಅಂತ ಕೂಡ ಹೇಳ್ತೇನೆ. ನಿಮ್ಮಿಂದ ಒಂದು ನಿರೀಕ್ಷೆಯನ್ನ ಉಮ್ಮತ್ ಒನ್ ಅವರು ಇಟ್ಕೊಂಡಿದ್ದಾರೆ. 2 ಕೆಲಸ ಬೇಕು ಇವಾಗ ಉಮ್ಮತ್ ಒನ್ ಅವ್ರಿಗೆ. ಯಾವುದೇ ಸಂಘಟನೆ ಇರ್ಬೋದು, ಯಾವುದೇ ಪ್ರಶ್ನೆ ಇರ್ಬೋದು, 2 ಕೆಲಸಗಳು ಆಗಬೇಕು. ಒಂದು, ಫೇಲ್ ಆದವರಿಗೆ ಭರವಸೆಗಳನ್ನು ತುಂಬತಕ್ಕಂಥ ಕೆಲಸ ಆಗಬೇಕು. ಒಳ್ಳೆಯ ಅಂಕಗಳನ್ನು ತಂದವರನ್ನ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸಗಳನ್ನ ಆಗಬೇಕು. ಯಾರು ಬಹಳ ಹಿಂದೆ ಇದ್ದರೋ ಅವ್ರಿಗೂ ಕೂಡ ಇಲ್ಲ, ಜೀವನ ಕೇವಲ ಅಂಕಗಳಲ್ಲಿ ಮಾತ್ರ ಸೀಮಿತಾಗಿಲ್ಲ, ಇನ್ನೂ ಇದೆ ಅಂತ ಹೇಳ್ತಕ್ಕಂಥ ಒಂದು ವಾಕ್ಯಗಳನ್ನು ಅವ್ರಿಗೆ ಹೇಳ್ಬೇಕಾಗ್ತದೆ. ಇವತ್ತು highly qualified but not educated, but not qualified, highly educated, ಇಂಥದ್ದನ್ನು ಕೂಡ ನಾವು ನೋಡ್ತೇವೆ. ಸಾಮಾಜಿಕ ಕೊಡ್ಲಿಪೇಟೆಯ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯ ಪ್ರಾಂಶುಪಾಲ ಡಾಕ್ಟರ್ ಗುರುಸ್ವಾಮಿ, ಉಚಿತ ಶಿಕ್ಷಣ, ಇಂಗ್ಲಿಷ್ಗೆ ಪ್ರಾಧಾನ್ಯತೆ ಸೇರಿದಂತೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಶೈಕ್ಷಣಿಕ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಬಡತನ ಎಂದು ತಲೆಕೆಡಿಸಿಕೊಳ್ಳದೆ ವಸತಿ ಶಾಲೆಯಲ್ಲಿ ಸಿಗುವ ಮೌಲ್ಯಯುತ ಶಿಕ್ಷಣದತ್ತ ಪೋಷಕರು ಮನಸ್ಸು ಮಾಡಬೇಕೆಂದು ಸಲಹೆ ನೀಡಿದರು. ಸ್ಕೂಲ್ಗಳು ಹಾಗೆ 100 ಕಾಲೇಜ್ಗಳು ಕೆಲಸ ಮಾಡ್ತಿದ್ದಾವೆ. ಹಾಗೆಯೇ ಅಲ್ಲಿ ನಮಗೆ ಮೇಜರ್ ಆಗಿ ಹಲವಾರು ರೀತಿಯ ಸೌಲಭ್ಯಗಳು ನಮ್ಮ ಈಗ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರು ಬಗ್ಗೆ ಗೊತ್ತಿದೆ, ಯಾರು BZ ಜಮೀರ್ ಅಹಮದ್ ಖಾನ್ ಅಂತ. ಹಾಗೆ ನಮ್ಮ ಹೊಸ ನಿರ್ದೇಶಕರು ಬಂದಿರೋ ನಮ್ಮ ಇಲಾಖೆಗೆ ಯಾಸ್ಮಿನ್ ಬೇಗಂ ಅಂತೇಳಿ ಮೇಡಮ್ ಬಂದಿದ್ದಾರೆ. ಅವರು ನಮ್ಮ ಇಲಾಖೆಯ ನಿರ್ದೇಶಕರಾಗಿದ್ದಾರೆ. ಅವ್ರಗಳ ಮೇನ್ ಥೀಮ್ ಏನಂತಂದರೆ ದೋಸ್ ಬಿಲಾಂಗ್ಸ್ ಟು ಡಿಪ್ರೆಸ್ಡ್ ಸೊಸೈಟಿಯಿಂದ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಸೊಸೈಟಿ, ಅಂದರೆ ಬಡವರು, ಬಡ ಮಕ್ಕಳಿಗೆ ಉಚಿತವಾದಂಥ ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಇಲಾಖೆಯ ತುಂಬ ಕೇರ್ ತಗೊಂಡು ಎಜುಕೇಷನ್ನ ಕೊಡ್ತಾ ಇದ್ದೀವಿ, ಕ್ವಾಲಿಟಿ ಎಜುಕೇಷನ್. ಹಾಗಾಗಿ ಈ ಒಂದು ಎಜುಕೇಷನ್ ರಿಸರ್ವೇಷನ್ ಕ್ರೈಟೀರಿಯಾ ಏನಿದೆ ಅಂದರೆ 75%, 25% ರಿಸರ್ವೇಷನ್ ಕ್ರೈಟೀರಿಯಾ ಇದೆ. ಅದರಲ್ಲಿ 75% ನಮ್ಮ ಇಸ್ಲಾಮಿಕ್ ಸ್ಟೂಡೆಂಟ್ಸ್ಗಳು, ಹಾಗೆಯೇ ಕ್ರಿಶ್ಚಿಯನ್ ಸ್ಟೂಡೆಂಟ್ಸ್ಗಳು, ಹಾಗೆಯೇ ಬುದ್ಧಿಸ್ಟು, ಜೈನ್ಸು, ಪಾರ್ಸಿ, ಸಿಖ್ಸ್ ಅಂತ ಹೇಳ್ಬಿಟ್ಟು ಆ ಮಕ್ಕಳಿಗೆ 75% ರಿಸರ್ವೇಷನ್ ಇದೆ. ಹಾಗೆಯೇ 25% ಅಂದಾಗ ನಾನ್ ಮೈನಾರಿಟೀಸ್ ಅಂದರೆ SC, ST. ವೇದಿಕೆಯಲ್ಲಿ ಉಮ್ಮತ್ ಒನ್ ನಿಯೋಜಿತ ಅಧ್ಯಕ್ಷ ಅಬ್ದುಲ್ ನಜೀರ್, ಉದ್ಯಮಿ ನಿಜಾಮುದ್ದೀನ್ ಸಿದ್ದಿಕ್, ಶಿಕ್ಷಣ ತಜ್ಞ ಹನೀಫ್ ಕುಟ್ಟಿ, ಟ್ರಸ್ಟ್ ಸಲಹಾ ಸಮಿತಿಯ ಹಾರೂನ್, ನಜೀರ್ ಅಹಮದ್, ಸಿವಿ ಜಡ್ಜ್ ಸಿಮ್ರಾನ್, ಪತ್ರಕರ್ತ ಇಸ್ಮಾಯಿಲ್, ಟ್ರಸ್ಟಿ ರಫೀಕ್ ಮಾಸ್ಟರ್ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.